ಇಂದು ಏಕೀಕರಣದ ಹಾದಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಈ ಕರುನಾಡು ಕಂಡಂತಹ ಧೀಮಂತ ರಾಜಕಾರಣಿ ಹಾಗೂ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಸತತ 7 ಬಾರಿ ಶಾಸಕಿಯಾಗಿ 1972ರಿಂದ 1978ರವರೆಗೆ ಕರ್ನಾಟಕ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಆಗಿದ್ದ ಶ್ರೀಮತಿ ಕೆ.ಎಸ್. ನಾಗರತ್ನಮ್ಮನವರ ಸಮಾಧಿಯ ಅಕ್ಕಪಕ್ಕ ಸುತ್ತಮುತ್ತಲಿನ ಪ್ರದೇಶವು ಮಲಮೂತ್ರ ವಿಸರ್ಜನೆಯ ತಾಣವಾಗಿದ್ದು ಮಾಲಿನ್ಯವಾಗಿರುತ್ತದೆ. ಇದನ್ನು ಸರ್ಕಾರ ಗಮನಕ್ಕೆ ತಂದು ಅವರ ಸಮಾಧಿಯನ್ನು ರಾಜ್ಯ ಸ್ಮಾರಕವಾಗಿ ನಿರ್ಮಾಣ ಮಾಡಬೇಕೆಂದು ರೈತ ಸಂಘಟನೆಯವರು ಕಬ್ಬಳ್ಳಿ ಗ್ರಾಮದ ಹೋಬಳಿಗೆ ಬರುವಂತಹ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಇಂದು ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಹಾಜರಿದ್ದ ತಾಲೂಕು ಅಧ್ಯಕ್ಷರಾದ ಉತ್ತಂಗೆರೆ ಹುಂಡಿ ಮಹೇಶ್, ಉಪಾಧ್ಯಕ್ಷರಾದ ಎಡವಿನಹಳ್ಳಿ ಗೋವಿಂದ ನಾಯ್ಕರು, ಗೌರವ ಅಧ್ಯಕ್ಷರಾದ ನಾಗಪಟ್ಟಣ ಬಂಗಾರ್ ಶೆಟ್ರು, ಪ್ರಧಾನ ಕಾರ್ಯದರ್ಶಿಗಳಾದ ಚಿಕ್ಕಾಟಿ ಜಯಪ್ರಕಾಶ್, ತಾಲೂಕು ಹಸಿರು ಸೇನೆಯ ಅಧ್ಯಕ್ಷರಾದ ಶರಣಹಳ್ಳಿ ಜಗದೀಶ್, ರೈತ ಮುಖಂಡರುಗಳಾದ ಶಿವರಾಜ್, ಶಿವಸಿದ್ದೇಗೌಡ ಹಾಗೂ ಬಸವೇಗೌಡ ಹಾಗೂ ಎಲ್ಲ ರೈತ ಮುಖಂಡರು ಹಾಜರಿದ್ದರು. ಮತ್ತು ವಿದ್ಯಾಸಾಗರು, ಚಿನ್ನಪ್ಪ ಪೂಜಾರಿಯವರು ಮತ್ತು ಎಲ್ಲ ಬಂದು ಅದಕ್ಕೆ ಸಂಬಂಧಪಟ್ಟಾಗಿ ಎಮ್.ಎಲ್.ಎ ಅವ್ರಿಗೆ ಹೇಳಿದ್ದಾರೆ, ಅದನ್ನು ಮಾಡಿಸ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಇವತ್ತು ನಾವು ಫುಲ್ಲು ಕೂಡ ನಮ್ಮ ರೈತ ಸಂಘ ಬಂದು ಪಂಚಾಯತಿ ಮುಖಾಂತರ ಏನು ಕೊಡಬೇಕು ಕ್ಲೀನ್ ಮಾಡೋಕ್ಕೆ ಅರ್ಜಿ ಕೊಟ್ಟಿದ್ದೀವಿ. ಈಗ ಅವ್ರು ನಾವು ಅತಿ ಶೀಘ್ರದಲ್ಲಿ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಸೆಕೆಂಡ್ ಮಾದೇವಪುರ ಅಂತ ಒಪ್ಕೊಂಡಿದ್ದಾರೆ. ಅವು ನಮ್ಮ ಕಬ್ಬಳ್ಳಿ ಶಿವಸಿದ್ದೇಗೌಡರು ಹಾಗೂ ನಮ್ಮ ಸಿದ್ದೇಗೌಡರು ಬಕ್ಕಪ್ಪಳ್ಳಿಯವರು ಹಾಗೂ ನಮ್ಮ ತಾಲೂಕು ಉಪಾಧ್ಯಕ್ಷರು ಗೋವಿಂದ ನಾಯ್ಕರು ಹಾಗೂ ಗೌರವಾಧ್ಯಕ್ಷರು ಬಂಗಾರೆ ಇವರು ಹೊಸಟ್ರು ಹಾಗೂ ಕಾರ್ಯದರ್ಶಿ ಚಿಕ್ಕಂಟಿ ಜಯಪ್ರಕಾಶ್ ಮತ್ತು ನಮ್ಮ ಜಗ್ಗೇಶ್ ಶ್ರೇಣಿ ಅಧ್ಯಕ್ಷರು ಅಂತ ಬಂದು ನಾವು ಎಲ್ಲ ಹಿಮ್ಮತ್ತವಾಗಿ ಹಾಗೂ ನಮ್ಮ ಶಿವರಾಜ್ ಮರ್ತೋಯ್ತು ಬೇಕಾಯ್ತಂತಾರೆ ಅವರು ಇರ್ಬೋದು. ಅದರಿಂದ ನಮ್ಮ ಒಂದು ಏನಪ್ಪ ಅಂದರೆ ಇವತ್ತು 7 ಬಾರಿ ಎಮ್.ಎಲ್.ಎ ಆಗಿ 7 ಬಾರಿ ಶಾಸಕರಾಗಿ ಒಬ್ಬರು ಸ್ಪೀಕರ್ ಆಗಿದ್ದಂಥವ್ರು ನಮ್ಮ ಮೇಡಮ್ ಅವರು ಇವತ್ತು ಆ ಸ್ಥಿತಿಗಳು ನೋಡೋದು ಏಕಕಾರ್ಯದ ಆದಿಯಲ್ಲಿ ಎಲ್ಲರಿಗೂ ಒಗ್ಗೂಡಿಸ್ತಾ ನಮ್ಮ ಹಿರಿಯ ಅಣ್ಣಿಂದರು ತಮ್ಮಿಂದರು ರೈತ ಸಂಘ ಎಲ್ಲರಿಗೂ ಅದಕ್ಕೆ ಗೌರವತೆ ಇದೆ. ನಮ್ಮ ಅಣ್ಣಿಂದರು ಎಲ್ಲ ಬಂದು ನಿಂತ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಗುಂಡ್ಲುಪೇಟೆ ತಾಲೂಕು ಕಬ್ಬಳ್ಳಿ ಗ್ರಾಮದಲ್ಲಿ ನಾವು ಮಾತಾಡ್ತಾ ಇರೋದು. ನಾಗರತ್ನಮ್ಮ ಅವರು 7 ಸರಿ ಗೆದ್ದಿದ್ದಾರೆ. 7 ಸರಿ ಗೆದ್ದಿದ್ರು ಕೂಡ ಅವರ ಸಮಾಜ ತಾವು ನೋಡಿದ್ರೆ ಫುಲ್ಲು ಅಸಹ್ಯ, ಫುಲ್ಲು ಗಲೀಜು. ಏನ ಮೇಳ ತಿಪ್ಪ ಗುಂಡಿ ಕಸ ಅವ್ರ ಗೌರವಣೆದೇ ಇಲ್ಲ ಪಾಪ. ಅವರು 7 ಬಾರಿ ಗೆದ್ದು ಗುಂಡ್ಲುಪೇಟೆಲ್ಲ ಆಸ್ಪತ್ರೆ ಕಳಿಸಿದ್ದಾರೆ, ದೇಗುಲ ಆಸ್ಪತ್ರೆ ಕಳಿಸಿದ್ದಾರೆ. ಪ್ರತಿಯೊಂದು ಸ್ಕೂಲ್ ಮನೆ, ಆಸ್ಪತ್ರೆಗಳು, ಪೊಲೀಸ್ ಸ್ಟೇಷನ್ ಎಲ್ಲ ಪ್ರತಿಯೊಂದು ಮಾಡಿದ್ದಾರೆ. ಅವರ ಸಮಾಧಿ ತಾವು ನೋಡಿದ್ರೆ ತುಂಬಾ ಅಸಹ್ಯ ಆಗುತ್ತೆ. ಅದರಿಂದ ಅವ್ರನ್ನ ಸಮಾಧಿತ ಎಲ್ಲವೇ ಸ್ವಚ್ಛ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ. ಪಂಚಾಯತಿ PDOಗೆ ಅವ್ರಿಗೆ ಹೇಳ್ತಾ ಇದ್ವಿ. ಇವತ್ತು ಅರ್ಜಿ ಬರೆದು ಕೊಟ್ಟಿದ್ದೀವಿ ಪಂಚಾಯತಿಗೆ. ಆದ ಕಾರಣದಿಂದ ಅದನ್ನು ತಕ್ಷಣಕ್ಕೆ ಅದನ್ನು ಕ್ಲೀನ್ ಮಾಡಿಸಿ ಅದನ್ನು ಒಂದು ಕಾರ್ಯಕರ್ತರಾಗಿ ನಡೆಸ್ಕೊಡ್ಬೇಕು ಅಂತ ನಾವು ಹೇಳ್ಕೊತೀವಿ. ಏಕೀಕರಣದ ಹಾದಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇವತ್ತು ನಾವು ಕಬ್ಬಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿದ್ದೀವಿ. ಇಲ್ಲಿ ಇದೇ ನೋಡ್ತಾ ಇರ್ಬೋದು ನೀವು, ಗ್ರಾಮ ಇವರು ಕೆ.ಎಸ್. ನಾಗರತ್ನಮ್ಮ ಅವರ ಸಮಾಧಿ ಹತ್ರ ಇದ್ದೀವಿ. ಇದು ತುಂಬ ಅಕ್ಕಪಕ್ಕ ಗಲೀಜಾಗಿದ್ದು ಮಲಿನವಾಗಿರೋದ್ರಿಂದ ಇಲ್ಲಿ ನಾವು ಪಂಚಾಯತಿ ವ್ಯಾಪ್ತಿಯಲ್ಲಿ ಅರ್ಜಿ ಕೊಟ್ಟಿದ್ದೀವಿ. ಇವತ್ತು ಏನಂದರೆ ಈ ಸಮಾಧಿನ ಸುತ್ತಮುತ್ತ ಕ್ಲೀನ್ ಮಾಡಿ ಸಮಾಧಿನ ಒಂದು ಸ್ಮಾರಕವಾಗಿ ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತು ಅರ್ಜಿ ಕೊಟ್ಟಿದ್ದೀವಿ. ಇಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರು ಉತ್ತಂಗೆರೆ ಮಹೇಶ್ ಅವರು, ಗೌರವಾಧ್ಯಕ್ಷರು ಬಂಗಾರ ಶೆಟ್ರು ಹಾಗೂ ರೈತ ಮುಖಂಡರು ಬಸವೇಗೌಡರು ಹಾಗೂ ರೈತ ಮುಖಂಡರು ಶಿವರಾಜ್ ಅವರು, ಹಸಿರು ಸೇನೆ ಅಧ್ಯಕ್ಷರು ಜಗದೀಶ್ ಹಾಗೂ ಶಿವಸಿದ್ದೇಗೌಡರು ರೈತ ಮುಖಂಡರು ಹಾಗೂ ತಾಲೂಕು ಉಪಾಧ್ಯಕ್ಷರು ಗೋವಿಂದ ನಾಯ್ಕ ಅವರು, ನಾನು ಚಿಕ್ಕಾಟಿ ಜಯಪ್ರಕಾಶ್ ಪ್ರಧಾನ ಕಾರ್ಯದರ್ಶಿ ಗುಂಡ್ಲುಪೇಟೆ.